ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಅರುಣ್ ಟ್ರಾವೆಲ್ ಸ್ಟೋರಿ. ಸೊ ನಾನು ಇವತ್ತು ಬೆಂಗಳೂರಿಂದ ಕೇರಳಗೆ ಬೈ ವಾಕು ಲಿಫ್ಟ್ ಹೋಗ್ತಾ ಇದ್ದೀನಿ. ಲಿಫ್ಟ್ ಸಿಗೋದು ತುಂಬ ಈಸಿ ಅನ್ಕೊಂಡಿದ್ದೆ, ಬಟ್ ನಿಜ ಬೇಗ ಲಿಫ್ಟ್ ಸಿಗಲ್ಲ. ಸೊ ಎಲ್ಲರೂ ಸಾಮಾನ್ಯವಾಗಿ ಟ್ರೈನಲ್ಲಿ, ಬಸ್ಸಲ್ಲಿ, ಫ್ಲೈಟಲ್ಲಿ ಹೋಗೋದು ಬೇರೆ. ನಾನು ಲಿಫ್ಟ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗೋಷ್ಟೊತ್ತಲ್ಲಿ. ಇವತ್ತು ನನ್ನ ಪ್ಲಾನ್ ಬಂದ್ಬಿಟ್ಟು ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಗುಂಡ್ಲುಪೇಟೆ, ಗುಂಡ್ಲುಪೇಟೆಯಿಂದ ಕೋಯಿಕೋಡು, ಕೋಯಿಕೋಡಿಂದ ಕೊಚ್ಚಿ. ಫೈನಲ್ ಆಗಿ ಯಾವುದೋ ಒಂದು ಲಾರಿ ನಿಲ್ಲಿಸಿದ್ದಾರೆ. ದೊರೆ ಗೊತ್ತಿಲ್ಲ. ಸೂಪರ್. ಸುಮಾರು ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ನನಗೆ ಫೈನಲ್ ಆಗಿ ಲಿಫ್ಟ್ ಸಿಕ್ತು. ಸೊ ರೈಟ್ ನಾವು ನಾನೀಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಮೈಸೂರು ರೋಡಲ್ಲಿ ಇಳಿಬೇಕು, ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋಗಬೇಕು. ನೋಡೋಣ ಇದೇ ಥರ ಲಿಫ್ಟ್ ಸಿಕ್ಕಿದ್ರೆ ಜರ್ನಿ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಮಾಷೆ ಎಲ್ಲ 511 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿರೋದು ಒಂದು ದಿನದಲ್ಲಿ. ಒಂದು ದಿನ ಆದರೂ ಆಗ್ಬೋದು, 2 ದಿನ ಆದರೂ ಆಗ್ಬೋದು. ನೋಡೋಣ ಹೆಂಗಿರುತ್ತೆ ಅಂತ. ತುಂಬ ಥ್ಯಾಂಕ್ಸ್. ಅವರು ಅಲ್ದಂಗೆ ಬಾಯ್ ಬಾಯ್. ಫೈನಲ್ ಆಗಿ ಮೈಸೂರು ರೋಡ್ಗೇನೋ ಬಂದು ಇಳಿದೆ. ಈಗ ನಾನು ಎಕ್ಸ್ಪ್ರೆಸ್ ವೇಗೆ ಹೋಗಬೇಕು. ಮೈಸೂರು ಎಕ್ಸ್ಪ್ರೆಸ್ ವೇ ಆ ಕಡೆ, ಇದು ಸರ್ವಿಸ್ ರೋಡು. ಮೋಸ್ಟ್ ಆಫ್ ದ ವೆಹಿಕಲ್ ಎಲ್ಲ ಈ ಕಡೆನೇ ಹೋಗ್ತಾ ಇದ್ದಾವೆ. ನಾನೀಗ ಎಕ್ಸ್ಪ್ರೆಸ್ ವೇಲ್ಲಿ ಹೋಗ್ಲಾ ಇಲ್ಲ ಇದ್ರಲ್ಲಿ ಹೋಗ್ಲಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಆ ರೂಟಲ್ಲಿ ಜಾಸ್ತಿ ಕಾರುಗಳು ಹೋಗ್ತಾ ಇದ್ದಾವೆ. ಕಾರ್ ಅವ್ರು ಲಿಫ್ಟ್ ಕೊಡೋದು ಡೌಟೇ. ಈ ರೂಟಲ್ಲಿ ಬೈಕು, ಲಾರಿ ಜಾಸ್ತಿ ಹೋಗ್ತಾ ಇದ್ದಾವೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. A few moments later. ಅಂತೂ ಇಂತೂ ಯಾವುದೋ ಸಾಧನೆ ಮಾಡಿ ಎನ್ಫೀಲ್ಡಲ್ಲಿ ಲಿಫ್ಟ್ ತೊಗೊಂಡು ಇಲ್ಲೊಂದು ಯಾವುದೋ ಒಂದು ರೋಡ್ ಸೈಡಲ್ಲಿ ನಿಂತಿದ್ದೀನಿ. ಅಲ್ಲೊಂದು ಟೋಲ್ ಐತೆ. ಆ ಟೋಲ್ ಆ ಕಡೆ ಹೋಗಬೇಕು. ಇಲ್ಲೆಲ್ಲ ಫೆನ್ಸ್ ಹಾಕಿದ್ದಾರೆ. ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಲಿಫ್ಟ್ ಲಿಫ್ಟ್ ಲಿಫ್ಟೇ ಕೊಡಲ್ವೇ ಯಾರು? ಇಷ್ಟು ಸ್ಪೀಡಾಗಿ ಬರೋರಿ ಗಾಡಿ ನಿಲ್ಲಿಸ್ತಾರೆ ನನಗೋಸ್ಕರ. ಇವರು ನಿಲ್ಲಿಸಿದ್ರು ಅಂದ್ಕೊಂಡೆ, ಬಟ್ ಮುಂದೆ ಹೋದ್ರು ಮತ್ತೆ ನಿಲ್ಲಿಸಿದ್ರು. ಸೂಪರ್. ಅಣ್ಣ ಎಲ್ಲಿವರೆಗೂ ಹೋಗ್ತೀರಾ? ಹಾಂ, ಕಾಡು ಮನೆ ಬಿಡ್ತೀರ ನಾನು ಸ್ವಲ್ಪ ಅಲ್ಲಿ ಬರ್ರಿ. ಥ್ಯಾಂಕ್ ಯು. ಅಣ್ಣ ಥ್ಯಾಂಕ್ ಯು. ಬೇಗ ಲಿಫ್ಟ್ ಸಿಗಬೇಕು ಅಂತಂದರೆ 2 ರೂಲ್ ಇದ್ದಾವೆ. ಆ ರೂಲ್ ಏನಾರ ನಾವು ಪಾಲಿಸಿದ್ರೆ ಪಕ್ಕ ಲಿಫ್ಟ್ ಸಿಗುತ್ತೆ. ರೂಲ್ ನಂಬರ್ 1, ಬ್ಯಾಗ್ ತಗಲಾಕೊಂಡು ರೋಡ್ ಸೈಡಲ್ಲಿ ನಿಂತ್ಕೊಂಡು ಹೀಗೆ ಲಿಫ್ಟ್ ಕೇಳಬೇಕು. ರೂಲ್ ನಂಬರ್ 2, ಅದನ್ನು ಕ್ಲೀನಾಗಿ ಫಾಲೋ ಮಾಡ್ಬೇಕು ಅಷ್ಟೇ. ನೋ 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 ನೋ. A few inches later. ಬಿಸಿಲಲ್ಲಿ ನಡೆದು ಸಾಕಾಗೋಯ್ತು. ಯಾವುದೋ ಒಂದು ರೋಡ್ ಸೈಡಲ್ಲಿ 2 ಮಾವಿನ ಮರ ಇದ್ದಾವೆ. ಇಲ್ಲೊಂದೈತೆ, ಇಲ್ಲೊಂದೈತೆ. ಮಾವಿನಕಾಯಿ ಇದ್ದಾವೆ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಮಾವಿನಕಾಯಿ ಅಂತೂ ಒಂದು ಕಾಣಿಸ್ತಿಲ್ಲ. ಓಹ್, ಅಲ್ಲಿ ಗುಂಪೆ ಐತೆ. ವಾವ್. ಮತ್ತು ಮಾವಿನ ಮರದಲ್ಲಿ ಮಾವಿನಕಾಯಿ ಇದ್ರೆ ಏನು ಮಾಡಬೇಕು? ಬಿತ್ತು ಎಲ್ಲೋ ಮಾವಿನಕಾಯಿ. ವಾ, ಒಂದೇ ಇಟ್ಗೆ ಉದುರಿಸ್ದೆ. ನೋಡಿ, ವಾ.
ಪರವಾಗಿಲ್ಲ, ಸಖತ್ ಹುಳಿ ಐತೆ. ಹಣ್ಣಾಗಿಲ್ಲ ಯಾಕೋ ಇನ್ನೂ. ಇಷ್ಟು ದೊಡ್ಡ ಕಾಯಿ ನೋಡೋಕೆ ಇಷ್ಟ ಚೆನ್ನಾಗೈತೆ, ಹುಳಿ ಐತೆ. ಬಟ್ ಎನರ್ಜಿಗೋಸ್ಕರ ಏನೋ ಒಂದು ತಿನ್ಬೇಕಲ್ವಾ. ವಾಹ್, ಸೂಪರ್. ಮಂಡ್ಯ ಮದ್ದೂರು ಕಡೆ ಬಂದರೆ ಕಬ್ಬಿನಲ್ಲಿ ಕುಡಿಲಿಲ್ಲ ಅಂದ್ರೆ ಹಂಗೆ. ಬಿಸ್ಲಿಗೆ ಬೆಂದೋಗಿದ್ದೆ, ಅಲ್ಲೆಲ್ಲೋ ರಾಮನಗರದ ಹತ್ರ ಒಂದು ಮಾವಿನಕಾಯಿ ಕಿತ್ಕೊಂಡು ತಿಂದೆ. ಮತ್ತು ಇಲ್ಲಿ ಬಂದು ಕಬ್ಬಿನಲ್ಲಿ ಕುಡಿತಾ ಇದ್ದೀನಿ. ಎಲ್ಲಾದರೂ ತಿಂಡಿ ತಿನ್ನಬೇಕು. ಆಲ್ರೆಡಿ 10:30 ಆಗ್ತಾ ಒಂದು ಟೈಮು. ಸೂಪರ್. ನಮ್ಮ ಬೆಂಗಳೂರಲ್ಲಿ ಯಾವುದೋ ನಮ್ಮ ಏರಿಯಾ ಕಡೆ 50 ರೂಪಾಯಿ 60 ರೂಪಾಯಿ ಗ್ಲಾಸ್ ಅಂತ ಹೇಳ್ತಿದ್ರು. ಬಟ್ ಈ ಕಡೆ 20 ರೂಪಾಯಿ ಅಂತೆ, ಕಮ್ಮಿ. ಇಲ್ಲೇ ಬೆಳೀತಾರಲ್ಲ ಜಾಸ್ತಿ ಕಬ್ಬು, ಸೊ ಅದಕ್ಕೋಸ್ಕರ ಕಮ್ಮಿ. ಅಣ್ಣ ಎಲ್ಲಿವರೆಗೂ ಹೋಗ್ತೀರಾ? ಎಲ್ಲಿವರೆಗೂ? ಹಾಂ, ಲಿಫ್ಟ್ ಕೊಡ್ತೀರಾ? ಥ್ಯಾಂಕ್ ಯು. ಸೊ ಗೈಸ್, ಫೈನಲ್ ಆಗಿ ಲಿಫ್ಟ್ ಸಿಕ್ತು ನನಗೆ. ಮದ್ದೂರಿನ 12 ಕಿಲೋಮೀಟ್ರ್ ಐತೆ, ಮಂಡ್ಯ 25 ಕಿಲೋಮೀಟ್ರ್ ಐತೆ. ಗೋಪೇಗೌಡ ಅಂತ ಅಣ್ಣ ಇವರೇ ನನಗೆ ಲಿಫ್ಟ್ ಕೊಟ್ಟಿದ್ದು. ಎಕ್ಸ್ಪ್ರೆಸ್ ವೇಲಿ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ಬಂದಿದ್ದು ನಾನು ಸರ್ವಿಸ್ ರೋಡಲ್ಲಿ ಬರೀ ಬೈಕು ಅದು ಇದು ಲಿಫ್ಟ್ ಸಿಕ್ತಿತ್ತು. ಬಟ್ ಈ ಕಡೆ ಬಂದಾಗ ನಾನು ಟಾಟಾ ಎಸ್ ಲಿಫ್ಟ್ ಸಿಕ್ಕಿದ್ದೆ. ಥ್ಯಾಂಕ್ಸ್ ಅಣ್ಣ, ಬಾಯ್ ಬಾಯ್. ಥ್ಯಾಂಕ್ ಯು. ಹೆಂಗೆ ಹೊಡಿಯೋದು? ಹೆಂಗೋ ಕುಡಿತೀವಿ ಬಿಡಿ. ಥ್ಯಾಂಕ್ ಯು, ಬಾಯ್. ಲಿಫ್ಟ್ ಕೊಟ್ಟರು, ಲಿಫ್ಟ್ ಜೊತೆಗೆ 1-2 ಎಳ್ನೀರು ಕೊಟ್ಟಿದ್ದಾರೆ. ಈಗ ಇವನ್ನ ಹೆಂಗೆ ಹೊಡೆದು ಕುಡಿಯೋದು ನಾನು? ಟ್ರೈಪ್ಯಾಡಲ್ಲಿ ಯಾವುದೋ ಒಂದು ಪಾಟ್ ಬಿಚ್ಚಿದ್ದೀನಿ ಈ ಎಳ್ನೀರು ಹೊಡೆಯೋದಕ್ಕೆ ಅಂತ. So no 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 I don't think so no 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 it's never ever 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 gonna happen. ವಾಹ್, ಸೂಪರ್. ಇನ್ನೂ ಒಂದೈತೆ, ಅದನ್ನೇನು ಮಾಡೋದು ಗೊತ್ತಿಲ್ಲ. ಅದನ್ನ ಜೊತೆಲೇ ಇಟ್ಕೊಂಡು ಹೋಗ್ತೀನಿ. ಮುಂದೆ ಎಲ್ಲಾದರೂ ವಾಟರ್ ಬಾಟ್ಲ್ ಕ್ಯಾರಿ ಮಾಡ್ತೀವಲ್ಲ, ಹಂಗೆ ಕ್ಯಾರಿ ಮಾಡ್ತೀನಿ ಅದನ್ನೀಗ. ಟೈಮು ಕರೆಕ್ಟಾಗಿ 12:55 ಆಗೈತೆ. ನಾವು ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿಂದ ಶ್ರೀರಂಗಪಟ್ಟಣ ಹತ್ರಕ್ಕೆ ಸುಮಾರು 137 ಕಿಲೋಮೀಟ್ರ್ ಬಂದಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದದ್ದು ನಾನು. ಹತ್ತತ್ರ 1 ಗಂಟೆ ಆಗೈತೆ. ಈಗ ನೀವೇ ಲೆಕ್ಕ ಹಾಕಿ ಎಷ್ಟೊತ್ತಾಗೈತೆ ಅಂತ. ಟೈಮ್ 1:30 ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ಹೊರಟನು. ಏನು ಊಟ ಮಾಡಿದ್ದು, ಎಳ್ನೀರು ಮಾವಿನಕಾಯಿನ ತಿನ್ಕೊಂಡು ಸರ್ವೈವ್ ಆಗಿದ್ದೀನಿ. ಈಗೇನು ಮೈಸೂರಲ್ಲಿ ಪಲಾವ್ ತಿಂತಾ ಇದ್ದೀನಿ. ಈಗ ಇಲ್ಲಿಂದ ನಾನು ಗುಂಡ್ಲುಪೇಟೆಗೆ ಹೋಗ್ಬೇಕು. ಗುಂಡ್ಲುಪೇಟೆಯಿಂದ ಮತ್ತೆ ಬಂಡೀಪುರ ಫಾರೆಸ್ಟಲ್ಲಿ ಹಾಕಿ ಕ್ಯಾಲಿಕಟ್ಗೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟು ಕಿಲೋಮೀಟ್ರ್ ಬಂದು ನಾವೀಗ? 33 ಕಿಲೋಮೀಟ್ರಾ? 33 ಕಿಲೋಮೀಟ್ರ್ ಡ್ರಾಪ್ ಕೊಟ್ಟು ಬರತ್ತವ್ರು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೊ ಎಕ್ಸಾಕ್ಟಾಗಿ ನಾನು ಗುಂಡ್ಲುಪೇಟೆ ಹತ್ರ ಇದ್ದೀನಿ. ಅಲ್ಲಿ ನೋಡ್ತಿದ್ರಲ್ಲ ಆ ಲಾರಿಗಳೆಲ್ಲ ಕೇರಳಕ್ಕೆ ಹೋಗೋ ಲಾರಿಗಳೇ. ಇದು ಗುಂಡ್ಲುಪೇಟೆ, ಇದು ಮೇನ್ ಜಂಕ್ಷನ್ನು. ಬೇಗೂರು ಅಂತ ಇಲ್ಲಿಂದ 15 ಕಿಲೋಮೀಟ್ರ್ ಐತೆ. ಇದೆಲ್ಲ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್. ಇದೆಲ್ಲ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಇದೆಲ್ಲ. ಸೊ ನನಗೆ 6 ಗಂಟೆ ಒಳಗಡೆ ಲಿಫ್ಟ್ ಸಿಕ್ಕಿದ್ರೆ ಬೆಸ್ಟು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ರಿಟರ್ನ್ ಬರಬೇಕಾಗುತ್ತೆ ನಾನು ಇಲ್ಲೆಲ್ಲಾದರೂ ಸಿಟಿಗೆ.
ಆ್ಯಕ್ಚುಲಿ ನನ್ನ ಜರ್ನಿ ಈಗ ಸ್ಟಾರ್ಟ್ ಆಗುತ್ತೆ, ಯಾಕಂತಂದ್ರೆ ನನ್ನ ಹತ್ರ ಇರೋದೇ 2 ಅವರು, ಇನ್ನು 2 ಅವರಲ್ಲಿ ಸನ್ಸೆಟ್ ಆಗೋಗುತ್ತೆ, ಕತ್ಲಾಗಿ ಹೋಗ್ಬಿಡುತ್ತೆ. ಅಷ್ಟರೊಳಗಡೆ ನಾನು ಆದಷ್ಟು ಬೇಗ ಯಾವುದಾದ್ರೂ ಒಂದು ಲಾರಿನೋ ಬೈಕೋ ಕಾರೋ ಹಿಡ್ಕೊಂಡು ಆನ್ ದ ವೇ ಇರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಫೈನಲಾಗಿ ಒಂದು 40 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಒಂದು ಗಾಡಿ ಸಿಕ್ಕೈತೆ. ತುಂಬ ಕಷ್ಟ ಲಿಫ್ಟ್ ಸಿಗೋದು. ಆಲ್ಮೋಸ್ಟ್ ಇನ್ನೇನು ಇವತ್ತು ಇಲ್ಲೇ ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ ನಾನು, ಲಿಫ್ಟ್ ಸಿಗಲಿಲ್ಲ ಅಂದರೆ. ನಮ್ಮ ಕರ್ನಾಟಕದ ಗಾಡಿನೇ ಇದು. ಕೇರಳ ಗಾಡಿ ಒಂದು ಕೂಡ ಲಿಫ್ಟ್ ಕೊಟ್ಟಿಲ್ಲ, ಕರ್ನಾಟಕ ಗಾಡಿ ಆಗಿರೋದು ಲಿಫ್ಟ್ ಕೊಟ್ಟಿದ್ದಾವೆ. ಟೋಲು ಇವ್ರು ಹೇಳ್ತಿದ್ದಾರೆ ಇನ್ನೇನು ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರ್ ಆಗ್ತ ತಕ್ಷಣ ತುಂಬ ಆನೆಗಳು ನೋಡೋದಕ್ಕೆ ಕಾಣಿಸ್ತವೆ ಅಂತ. ನೆನ್ನೆ ತುಂಬ ನೋಡಿದಾರಂತ ಆನೆಗಳು. ನೋಡೋಣ ನಮ್ಮ ಅದೃಷ್ಟಕ್ಕೆ ಏನಾದರೂ ಹೋಗೋ ರೋಡಲ್ಲಿ ಕಾಣಿಸ್ಬೋದು. ನೈಟ್ ಟೈಮು ರೋಡ್ ಸೈಡಲ್ಲೇ ಇರ್ತಾವಂತೆ. ಹೋಪ್ ಏನಾದರೂ ನೋಡಿದ್ರೆ ನಾನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಾರೆಸ್ಟು. ನಮಗೆ ಸುಮಾರು ಒಂದು 25ರಿಂದ 30 ಕಿಲೋಮೀಟ್ರ್ ಇರುತ್ತಂತೆ. ಫುಲ್ಲು ಎಲ್ಲ ಕಾಡು. ಅಲ್ಲಿ ಆನೆ. ವಾವ್, ಬಾ 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 ಬಾ. ಗಜರಾಜ ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಿರೋದು ಕಾಡಲ್ಲಿರೋ ಆನೆನ. ನೋಡ್ರಿ ಅಲ್ಲಿ 3 ಆನೆ. ಬಾ 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 ಬಾ. 3 ಅಲ್ಲ, 1 2 3 4 5 6 ಅಲ್ಲಿ ಅಲ್ಲೆಲ್ಲ ಇದೆ. ನೋಡ್ರಿ, ಯಾರಾದರೂ ಆನೆ ನೋಡಬೇಕು ಅಂತ ಈ ಕಾಡಲ್ಲಿ ಏನಾದರೂ ಗಾಡಿ ಸ್ಟಾಪ್ ಮಾಡಿದ್ರೆ ಸ್ಪಾಟಲ್ಲಿ ಫೈನ್ ಹಾಕ್ತಾರೆ. ಈಗ ಯಾವುದೋ ಹಿಂದೆ ಕಾರಲ್ಲಿ ಫೈನ್ ಹಾಕ್ತಾಯಿದ್ರು. ಸೊ ನಾವೇನು ಸ್ಲೋ ಮಾಡಿದ್ವಿ ಅಷ್ಟೇ, ನಿಲ್ಲಿಸಿರಲಿಲ್ಲ. ಬಟ್ ಇವ್ರಿಗೆ ಗೊತ್ತು. ಬಟ್ ಗೊತ್ತಿದ್ದವ್ರು ಏನು ಮಾಡ್ತಾರೆ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಆನೆಗಳನ್ನ ಫೋಟೋ ವಿಡಿಯೋ ಎಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಫೈನ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಲ್ಲೊಂದು ಆನೆ ಐತೆ, ನಮ್ಗೆ ಕಾಣಿಸುತ್ತೆ ಅಲ್ಲಿ ಹೋಗ್ತಾ ಇತ್ತು. ತುಂಬ ಆನೆಗಳು ಕಾಣಿಸ್ತವೆ, ಬಟ್ ದೂರ ಇರ್ತವೆ. ಇಲ್ಲಿ ಹತ್ತಿರದಲ್ಲಿಲ್ಲ. ಸ್ಟಾರ್ಟಿಂಗಲ್ಲಿ ನೋಡಿದ್ದು ಆನೆ ಮಾತ್ರ ತುಂಬ ಹತ್ತಿರ ಇತ್ತು. ಟೈಮು 7:30 ಆಗುತ್ತೆ. ಈಗ ಸುಲ್ತಾನ್ ಬತ್ತೇರಿ ಅನ್ನೋ ಒಂದು ಸಿಟಿಗೆ ಬಂದಿದ್ದೀವಿ. ಅದು ಕ್ಯಾಲಿಕಟ್ ಸಿಟಿನಾ? ಇಲ್ಲ, ಇನ್ನೂ ಹೋಗ್ಬೇಕಾ? ಹೂ ಗಾಡಿಗೆ ಹಿಂಗಾಸಿ ಹೋಗಿ ಅಲ್ಲಿ ಕಾಣಿಸ್ತಿದೆಯಲ್ಲ ಲೈಟ್ಸು, ಅಲ್ಲಿಗೆ ಹೋಗ್ಬೇಕು ನಾವಿನ್ನ. ಲೈಟ್ ನೋಡಿ ಹೆಂಗೆ ಒಳ್ಳೆ ಆಕಾಶದಲ್ಲಿ ನಕ್ಷತ್ರಗಳು ಕಣ್ಣಂಗೆ ಕಾಣಿಸ್ತವೆ. ಎಲ್ಲ ಮನೆಗಳ ಲೈಟು, ಬೀದಿ ಲೈಟು. ವಾವ್, ಸೂಪರ್. ರೋಡ್ ಸೈಡಲ್ಲಿ ಹಾಕಿದ್ದೀವಿ ಗಾಡಿ. ಈಗ ಅಲ್ಲಿ ಕೆಳಗಡೆ ಹೋದ್ರೆ ಇಷ್ಟೇನಾ, ಇನ್ನೂ ಹೋಗ್ಬೇಕು ಇದೇ ಥರ? ಏನು ಹಿಂಗೆ ಘಾಟ್ ಸೆಕ್ಷನ್ ಇದೆ ಇವಾಗ ಸ್ಟಾರ್ಟು ಘಾಟು. ಹಾಂ, ನಾವು ಇಷ್ಟೊತ್ತು ಬಂದಿದ್ದು ನಾರ್ಮಲ್ ರೋಡು. ಈಗ ಸ್ಟಾರ್ಟ್ ಆಗುತ್ತೆ ನಿಜವಾದ ರೋಡು ಕೇರಳಗೆ. ನೈಟ್ ಟೈಮ್ ಜಾಸ್ತಿ ಈ ರೂಟಲ್ಲಿ ಗಾಡಿ ಬರ್ತಾವೆ, ಡೇ ಟೈಮ್ ಜಾಸ್ತಿ ಬರ್ತಾವೆ. ನೈಟು ಇದೇ ಬ್ಲ್ಯಾಕ್ ಆಗಿಬಿಡೋದು. ಹೌದಾ? ಇದೇ ಬ್ಲ್ಯಾಕ್ ಆದರೆ ಒಂದೊಂದ್ಸರಿ ಬೆಳಗಿನ ಜಾವ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಆದರೂ ಕ್ಲಿಯರ್ ಆಗಲ್ಲ. ಅಬ್ಬಾ. ಬಟ್ ಇವಾಗೇನು ಅಷ್ಟೊಂದು ಇಲ್ಲ ಅಲ್ಲ ಗಾಡೀಲಿ ಏನಿಟ್ಟು? ಬ್ಲ್ಯಾಕ್ ಆಗ್ತಾ ಇಲ್ಲ. ಆದರೂ ಆಗುತ್ತೆ, ಒಂದೊಂದು ಸುತ್ತಲೂ ಆಗುತ್ತೆ. ಒಂದು ಇವಾಗ ಟರ್ನ್ ಆಗ್ತಾವಲ್ಲ, ಅಲ್ಲ ಇವಾಗ ಬ್ಲ್ಯಾಕ್ ಆಯ್ತು ಇಲ್ಲಿ. ಹಿಂಗಾದ್ರೆ ಏನಿಲ್ಲ ಸಮಸ್ಯೆ. ದೊಡ್ಡ ಗಾಡಿಗಳು ಬಂದ್ಬಿಟ್ರೆ ಲಾರಿಗಳು, ಬಸ್ಸುಗಳು, 2 ಅವರು. ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ನೋಡ್ತೀವಿ. ಜಾಮ್ ಇಲ್ಲ ಅಂತಂದರೆ ಕೆಳಗಡೆ ಇಳ್ತೀವಿ. ಜಾಮ್ ಆಯ್ತು ಅಂತಂದ್ರೆ ಮೇಲೆ ನಿಲ್ತೀವಿ. ನಾವು ಇವತ್ತೇ ಬಂದ್ಬಿಡ್ತಿದ್ದು. ಆದರೆ ಏನಪ್ಪ ಅಂತಂದರೆ ನಾವು ನಿಂತ್ಕೋಬೋದು, ಆ ಗಾಡಿ ನಿಂತ್ಕೊಳ್ಳೋಕ್ಕಾಗಲ್ಲ. ಓಕೆ. ಮಾರ್ಕೆಟಿಗೆ ಹೋಗಿ ಮತ್ತೆ ಬರ್ಬೇಕಲ್ಲ. ಹೌದೌದು.
ಸರಿ ಬ್ರೋ, ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಈಗ ನಾನು ಈ ಗಾಡಿಯಿಂದ ಆ ಗಾಡಿಗೆ ಹತ್ತಬೇಕು. ಕೇರಳಗೆ ಎಂಟ್ರ್ ಆಗ್ತ ತಕ್ಷಣ ನನ್ನ ಮುಖ ನೋಡ್ರಿ ಹೆಂಗೆ ಹೋಗುತ್ತೆ. ಹ್ಯುಮಿಡಿಟಿ ಆ ಲೆವೆಲ್ಗೆ ಇರುತ್ತೆ ಇಲ್ಲಿ ಕೇರಳದಲ್ಲಿ. ಇಷ್ಟೊತ್ತು ಮೇಲ್ಗಡೆ ಇದ್ವಿ, ಫುಲ್ ಡೌನ್ ಬಂದ್ಬಿಟ್ಟಿದ್ವಿ. ಇನ್ನೇನು ಸಮುದ್ರ ಇಲ್ಲಿಂದ ಒಂದು 36 ಕಿಲೋಮೀಟ್ರನೇ ಇರ್ಬೋದು. ಯಾರಣೆಗೂ ಟೀ ಶರ್ಟ್ ಎಲ್ಲ ನಂದು ಹೋಗ್ಬಿಟ್ಟೈತೆ, ಬೆನ್ನೆಲ್ಲ. ಅಯ್ಯೋ, ರಾತ್ರಿ 10:00ವರೆಗೆ ಬಂದೆ ನಾನು. 11:00ವರೆವರೆಗೂ ಈ ಹೋಟೆಲು ರೂಮು ಎಲ್ಲ ಹುಡುಕ್ತಾನೆ ಇದ್ದೆ. ಯಾಕೆ ಅಂತಂದರೆ ಇಲ್ಲಿ ರ್ಯಾಪಿಡೋ ಆಗಲಿ, ಓಲಾ, ಊಬರ್ ಆಗಲಿ ಯಾವುವು ಅವೈಲೇಬಲ್ ಇರೋಲ್ಲ. ನೀವು ಬುಕ್ ಮಾಡಿದ್ರು ಕೂಡ ಬರೋದು ಇಲ್ಲ ಅವರು. ಸೊ ಲೋಕಲ್ ಹತ್ರ ಮಾತಾಡ್ಕೋಬೇಕು. 11 ಗಂಟೆ ಮೇಲೆ ಯಾರು ಇನ್ನು ಆಟೋ ಏನು ಓಡಾಡಲ್ಲ. ಸೊ ನನಗೆ ತುಂಬ ತೊಂದರೆ ಆಯಿತು ರಾತ್ರಿ. ಮತ್ತೆ ಹೆಂಗೋ ಫೈನಲಾಗಿ ಯಾವುದೋ ಒಂದು ಆಟೋ ಹಿಡ್ಕೊಂಡು ಫೈನಲಾಗಿ ಹೋಟ್ಲಲ್ಲಿ ಬಂದು ಸ್ಟೇ ಆದೆ. ಫುಲ್ಲು ಟಯರ್ಡ್ ಆಗಿದ್ದೆ ನಾನು ಮಾತ್ರ, ನೆಕ್ಸ್ಟ್ ಲೆವೆಲ್ಲು. ಈಗ ಯಾವುದಾದ್ರೂ ಹೈವೇಗೆ ಹೋಗಿ ಕೊಚ್ಚಿಗೆ ಹೋಗಬೇಕು. ಬೆಳಿಗ್ಗೆನೇ ಸ್ಟಾರ್ಟ್ ಆಗ್ತಿದ್ದೀನಿ. ಇಲ್ಲಿ ಹ್ಯುಮಿಡಿಟಿಗೆ ಇರೋಕ್ಕಾಗ್ತಿಲ್ಲ. ಈಗ ಒಂದು 10 ನಿಮಿಷ ಆಯಿತು ಹೊರಗಡೆ ಬಂದು, ಆಲ್ರೆಡಿ ಫುಲ್ಲು ಹಬ್ಬೆ ಹೊಡಿತಾ ಇದೆ. ಸೊ ಈಗ ಆದಷ್ಟು ಬೇಗ ಹೋಗಿ ಹೈವೇಗೆ ಹೋಗ್ಬೇಕು ನಾನು. ಇಲ್ಲಿಂದ ಕೊಚ್ಚಿ 185 ಕಿಲೋಮೀಟ್ರ್ ಐತೆ. ಗೂಗಲ್ ಮ್ಯಾಪಲ್ಲಿ 4 ರಿಂದ 5 ಅವರ್ ತೋರಿಸ್ತೈತೆ. ನಾನೇನು ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತಿಲ್ಲ ತಾನೆ. ಸೊ ನಾನು ಹೋಗೋದು ಲೇಟ್ ಆಗೇ ಆಗುತ್ತೆ. ಯಾಕಂದರೆ ಲಿಫ್ಟ್ ಸಿಗೋದು 1 ಅವರ್ ಆಗ್ಬೋದು, 2 ಅವರ್ ಆಗ್ಬೋದು. ಸೊ ಈಗ ಹೈವೇಲಿ ಬಂದು ನಿಂತಿದ್ದೀನಿ. ಯಾವುದಾದ್ರೂ ಗಾಡಿಗೆ ಕೈ ಹಾಕೋಣ. ಬ್ರೋ ಅಣ್ಣ, ತ್ರಿಶೂರ್ ಹೋಗ್ತೀರಾ? ತ್ರಿಶೂರ್ ಕೊಚ್ಚಿ ಬೇಗ ಲಿಫ್ಟ್ देने. हाँ, ओ लिफ्ट देना थोड़ा. ठीक. ಫೈನಲಾಗಿ ಲಿಫ್ಟ್ ಸಿಕ್ತು ನನಗೆ. ಈಗ ಎಷ್ಟು ಕಿಲೋಮೀಟ್ರ್ ಓಡ್ತಾರೋ ಗೊತ್ತಿಲ್ಲ, ಎಷ್ಟಾದರೂ ಅಷ್ಟು ಮುಂದೆ ಹೊರಟು ಹೋಗ್ತೀನಿ. ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದೆ, ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲಾಂದರೆ ಈಸಿಯಾಗಿ ಹೊರಟು ಹೋಗೋದಿತ್ತು. ಇವ್ರ ಹೆಸರು ಬಂದ್ಬಿಟ್ಟು ಮಮಪುಜಾ ಬ್ರಿಡ್ಜ್. ಈ ಬ್ರಿಡ್ಜ್ ಹೆಸರು ಮಮಪುಜಾ ಅಂತ. ಕನ್ಸ್ಟ್ರಕ್ಷನ್ ಆಗುತ್ತೆ. ಥ್ಯಾಂಕ್ ಯು, ವೆಲ್ಕಮ್, ಬಾಯ್ ಬಾಯ್. ಒಂದು 15 ಕಿಲೋಮೀಟ್ರ್ ಲಿಫ್ಟ್ ಸಿಕ್ತು. ಇನ್ನು ಹೋಗಬೇಕು ಜಾಸ್ತಿ. ಚಿಕ್ಕದಾಗೆ ಲಿಫ್ಟ್ ಸಿಕ್ಕಿದ್ರು ಪರವಾಗಿಲ್ಲ, ಆದಷ್ಟು ಬೇಗ ರೀಚ್ ಆಗ್ತೀನಿ. ಅಣ್ಣ, ತ್ರಿಶೂರ್. ಫೈನಲಾಗಿ ಡೈರೆಕ್ಟಾಗಿ ಕೊಚ್ಚಿಗೆ ಲಿಫ್ಟ್ ಸಿಕ್ಬಿಡ್ತು. ಸೊ ಇನ್ನು ಅಲ್ಲಿ ಪರದಾಡ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕೇರಳದ ರಾಜಧಾನಿಗೆ ಹೊರಟೋಗ್ಬಿಡೋಣ. ಟೈಮ್ 12 ಗಂಟೆ ಆಗುತ್ತೆ. ಕೊಚ್ಚಿ ಇಲ್ಲಿಂದ ಇನ್ನೂ 39 ಕಿಲೋಮೀಟ್ರ್ ಐತೆ. 39 ಕಿಲೋಮೀಟ್ರಿಗೆ 1 ಗಂಟೆ ತೋರಿಸ್ತೈತೆ. ಬೆಳಿಗ್ಗೆ 8 ಗಂಟೆಗೆ ಹತ್ತಿದ್ದು ನಾನು ಈ ಲಾರಿನ. ಹತ್ರ ಇಲ್ಲಿ 12 ಗಂಟೆ ಅಂದರೆ 4 ಅವರು ಇದೇ ಲಾರಿಲೇ ಇದ್ದೀನಿ. ಇನ್ನೂ 1 ಅವರ್ ಆಗುತ್ತೆ. ಟೋಟಲಾಗಿ 5 ಅವರು ಇದೇ ಲಾರಿಲೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಏನು ಜರ್ನಿ ಏನು ಬೇಜಾರೇನಿಲ್ಲ, ಬಟ್ ಅಂದರೆ ಹೆವಿ ಬಿಸಿಲು. ಟೆಂಪ್ರೇಚರ್ ಎಷ್ಟೈತೆ ಗೊತ್ತಾ? ಟೆಂಪ್ರೇಚರ್ 32 ಡಿಗ್ರಿ ಐತೆ. ಹಂಗೆ ಸೆಕೆಂಡ್ ಇಯರ್ ಇಳಿದು ಹೋಗ್ತಾನೆ ಇವೆ. ಎಷ್ಟು ವಾಟರ್ ಬಾಟ್ಲ್ ತಂದು ಇಟ್ಕೊಂಡಿದ್ದೀನಿ ಇಲ್ಲಿ. ಅಪ್ಪ,
ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು. ಬೆಂಗಳೂರಿಂದ ಕೊಚ್ಚಿಗೆ ಸುಮಾರು 510 ಕಿಲೋಮೀಟ್ರ್ ಚೆಕಿಂಗ್ ಮಾಡಿಕೊಂಡು ಲಿಫ್ಟ್ ಕೇಳ್ಕೊಂಡು ನಡ್ಕೊಂಡು ಹೆಂಗೂ ಬಂದಿದ್ದೀನಿ. ಸೊ ಅದೇ ಲಾರಿ, ಈಗ ಲಾರಿ ಹೋಗ್ತಾ ಇದೆ ಕೊಚ್ಚಿಗೆ. ಅಂದರೆ ಕೊಚ್ಚಿ ಅಂದರೆ ಇದೆ, ಇಲ್ಲಿ ಗೋಡನ್ ಇದೆ, ಅಲ್ಲಿಗೆ ಹೋಗುತ್ತೆ. ಸೊ ನಾನೀಗ ಸಿಟಿ ಹೊರಗಡೆ ಹೋಗ್ತೀನಿ. ಬಾಯ್ 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 ಬಾಯ್. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಈ ಥರ ಒಳ್ಳೆ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದೆ ವೀಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್.